ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ಮುಂದೂಡಿಕೆ ಆಗಿದೆ. ಜನವರಿ 12ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ 57ನೇ ಸಿಸಿಎಚ್ ಕೋರ್ಟ್. ರತ್ನಪ್ರಭಾ ಅವರನ್ನ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ರತ್ನಪ್ರಭಾ ಅವರು ಮೃತ ರೇಣುಕಾಸ್ವಾಮಿಯ ತಾಯಿ. ತಮಗೂ ಪಾಟಿ ಸವಾಲಿಗೂ ಅವಕಾಶ ನೀಡಬೇಕು ಅಂತ ಹೇಳಿ ಸರ್ಕಾರದ ಪರ ವಕೀಲ SPP ಅರ್ಜಿ ಹಾಕಿದ್ರು. SPP ಸಲ್ಲಿಸಿದ್ದಂಥ ಅರ್ಜಿಯ ವಿಚಾರಣೆ ನಡೆಸಿ ಈಗ ಕೋರ್ಟ್ ಮುಂದೂಡಿಕೆ ಮಾಡಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಮತ್ತು ಗ್ಯಾಂಗ್ ಹಾಜರಾಗಿತ್ತು. ದರ್ಶನ್ ಇವತ್ತು ವಿಶೇಷ ರೀತಿಯಲ್ಲಿ ಗಮನ ಸೆಳೆದ್ರು. ಯಾಕೆಂದರೆ ಅವರ ಹಣೆಯ ಮೇಲೆ ವಿಭೂತಿ ಇತ್ತು. ಎಸ್, ಅವರ ಹಣೆಯ ಮೇಲೆ ವಿಭೂತಿ ಇತ್ತು. ವಿಭೂತಿ ಇಟ್ಟುಕೊಂಡೇ ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗಿದ್ದರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಇವತ್ತಿನ ಹೈಲೈಟ್ಸ್ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಉಲ್ಟಾ ಪಲ್ಟಾ ಆಗುವಂಥ ಸನ್ನಿವೇಶಗಳೇ ಹೆಚ್ಚಾಗಿ ಕಾಣಿಸ್ತಾ ಇತ್ತು ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ಪಾಟಿ ಸವಾಲಿಗೆ ಅವಕಾಶ ಕೊಟ್ಟರೆ ಏನೆಲ್ಲ ರೀತಿಯ ಪ್ರೊಸೀಡಿಂಗ್ಸ್ ನಡೀಬಹುದು ಈ ಕೇಸ್ನಲ್ಲಿ ಅಂತ? ದಶರಥ್, ಇವತ್ತು ಪ್ರಮುಖವಾಗಿ ಏನಂತ ಹೇಳಿದ್ರೆ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಲಯದಲ್ಲಿ ಏನು ಮನೆ ಊಟವನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಏನು ಮಾಡಿಕೊಂಡಿದ್ರು. ಅದಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಕ್ಕೆ ಮನೆ ಊಟವನ್ನು ಕೊಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಿಲ್ಲ ಅಂತ ಹೇಳಿ ಏನು ಇವತ್ತು ಆರೋಪಗಳನ್ನು ಮಾಡಿದರು. ಅಂದರೆ ಪರಪ್ನಗರ ಜೈಲಿನಿಂದ VCಯಲ್ಲಿ ನ್ಯಾಯಾಲಯಕ್ಕೆ ಹಾಜರಾದಂಥ ಪವಿತ್ರ ಗೌಡ ಇರ್ಬೋದು, ದರ್ಶನ್ ಇರ್ಬೋದು, ಪ್ರದೇಶ್ ನಾಗರಾಜ್, ಸೊ ಕೆಲವರೇನು ಬಂದು ವಿಚಾರಣೆಗೆ ಆನ್ಲೈನ್ ಮುಖಾಂತರ ಹಾಜರಾದರು VC ಮುಖಾಂತರ. ಅಲ್ಲಿ ಪವಿತ್ರ ಗೌಡ ಅವರು ಮನವಿಯನ್ನು ಮಾಡಿಕೊಂಡಿದ್ದು ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ಜೈಲು ಅಧಿಕಾರಿಗಳು ಮನೆ ಊಟವನ್ನು ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅಂತ ಹೇಳಿ. ಅದರ ಜೊತೆಗೆ ದರ್ಶನ್ ಕೂಡ ಇವತ್ತು ಮನೆ ಊಟಕ್ಕೆ ಏನು ನನಗೂ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಮನವಿಯನ್ನು ಮಾಡ್ತಾರೆ ಅನ್ನೋ ಸಾಧ್ಯತೆಗಳಿತ್ತು. ಆದರೆ ಅವರು ಅಪ್ಲಿಕೇಶನ್ಸ್ ಯಾವುದೂ ಕೂಡ ಬರಲಿಲ್ಲ. ಸೊ ಇಲ್ಲಿ ಪ್ರಮುಖವಾಗಿ ಈ ಒಂದು ಕಡೆ ಜೈಲು ಅಧಿಕಾರಿಗಳು ಮನೆ ಊಟವನ್ನು ಕೊಡಲಿಕ್ಕೆ ನಿರಾಕರಣೆಯನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪ್ರಮುಖ ಆಗುತ್ತೆ. ಮನೆ ಊಟ ಅಂದರೆ ಸುಮಾರು 4700 ಜನ ಅಲ್ಲಿ ವಿಚಾರಣಾಧೀನ ಕೈದಿಗಳು ಮತ್ತು ಸಜಾ ಕೈದಿಗಳಿರುವಂಥದ್ದು. ಒಬ್ಬರಿಗೆ ಮನೆ ಊಟವನ್ನು ಕೊಟ್ಟರು. ಇದೇ ರೀತಿಯಾಗಿ ಒಂದು ಪ್ರಕರಣವನ್ನು ಇವರು ಇಟ್ಕೊಂಡು ಉಳಿದೆಲ್ಲರೂ ಕೂಡ ಮನೆ ಊಟವನ್ನು ಬೇಕು ಅಂತ ಅರ್ಜಿಗಳನ್ನು ಹಾಕೊಂಡ್ರೆ ನ್ಯಾಯಾಲಯದಿಂದ ಆದೇಶವನ್ನು ಮಾಡಿಸ್ಕೊಂಡ್ರೆ ಪ್ರತಿದಿನ 4700 ಜನರು ಮನೆಯಿಂದ ಊಟವನ್ನು ತೆಗೆದುಕೊಂಡು ಬಂದರೆ ಜೈಲು ಅಧಿಕಾರಿಗಳು ಯಾವ ರೀತಿಯಾಗಿ ಅದನ್ನು ಇವರು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಜೈಲಿನಲ್ಲೇ ಸರ್ಕಾರದಿಂದ ಉತ್ತಮವಾದ ಆಹಾರಗಳನ್ನು ಕೊಡಲಾಗ್ತಾ ಇದೆ ಮತ್ತು ಆರೋಗ್ಯವಂತ ಆಹಾರವನ್ನು ಕೊಡಲಾಗೈತೆ. ಜೈಲಿನಲ್ಲಿರುವ ಅಷ್ಟು ಸಜಾ ಕೈದಿಗಳು, ವಿಚಾರಣಾದ ಕೈದಿಗಳು ಅದೇ ಊಟವನ್ನು ಮಾಡ್ತಿದ್ರು. ಆದರೆ ಇವರಿಗೆ ಮಾತ್ರ ಯಾಕೆ ಮನೆ ಊಟಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಇದೇ ಕಾರಣಕ್ಕಾಗಿ ಜೈಲು ಅಧಿಕಾರಿಗಳು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಚಿಂತನೆ ಮಾಡಿದ್ದಾರೆ ಮತ್ತು ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿಗಳಿರುವಂಥದ್ದು. ಕೋರ್ಟ್ ಏನು ಆದೇಶವನ್ನು ಮಾಡಿದೆ ಅದನ್ನು ಅಪ್ಪರ್ ಕೋರ್ಟ್ಗೆ ಅಪೀಲನ್ನು ಹಾಕಲಿಕ್ಕೆ, ಅಂದರೆ ಈ ರೀತಿಯಾಗಿ ಒಬ್ಬರಿಗೆ ಊಟಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಅವಕಾಶವನ್ನು ಮಾಡಿಕೊಡಬೇಕಾಗುತ್ತೆ. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಮನೆ ಊಟ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತೇಳಿ ಅವರು ಕೂಡ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳಿರುವಂಥದ್ದು. ಆದರೆ ಇನ್ನೂ ಕೂಡ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಆಗಿಲ್ಲ. ಆದರೆ ಇವತ್ತು ಎಲ್ಲರೂ ಕೂಡ ಹಾಜರಿ ತೆಗೆದುಕೊಂಡಿರುವಂಥ ನ್ಯಾಯಾಲಯ ಪ್ರಕರಣದ ಅರ್ಜಿಯನ್ನು ವಿಚಾರಣೆಯನ್ನು ಇದೇ ಜನವರಿ 12ನೇ ತಾರೀಕಿಗೆ ಮುಂದೂಡಿಕೆ ಮಾಡಿರುವಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ.